ಹಾಯ್ ಸ್ನೇಹಿತರೆ, ಇಂದಿನ ಒಂದು GK ತರಗತಿಯ ಮೊದಲ ಒಂದು ತರಗತಿಯಲ್ಲಿ ನಾವು ಭಾರತ ರತ್ನ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ರತ್ನ ಪ್ರಶಸ್ತಿಯು 1954ರಲ್ಲಿ ಶುರುವಾಯಿತು. ಇದು ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. 1954ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಮೊದಲ ಪಡೆದ ವಿಜ್ಞಾನಿ ಯಾರಂದ್ರಪ್ಪ ಅಂದ್ರೆ ಸಿ ರಾಜಗೋಪಾಲಾಚಾರಿ ಅವರು 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಅದೇ ರೀತಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ವಿಜ್ಞಾನಿ ಯಾರಂದ್ರೆ ಸರ್ CV ರಾಮನ್ ಅವರು 1954ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು 1955ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಇವು ಮೂರು ಕೂಡ ಅನೇಕ ಬಾರಿ ಹಿಂದಿನ ತರಗತಿಯಲ್ಲಿ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 3 ಪ್ರಶ್ನೆಗಳಾಗಿದ್ದವು. ಆಮೇಲೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದವರು ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1966ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಾವು ನೀಡ್ತೀವಿ. ನೆಕ್ಸ್ಟ್ ಈ ಒಂದು ಪ್ರಶಸ್ತಿಯನ್ನು ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲ ಪಡೆದ ಮಹಿಳೆ ಅಂದ್ರೆ ಇಂದಿರಾ ಗಾಂಧಿ ಅವರು 1971ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡ್ತೀವಿ. ಭಾರತ ರತ್ನ ಪ್ರಶಸ್ತಿ ಪಡೆದ ವಿದೇಶಿಗರು ಇಬ್ಬರದರ. ಅವ್ರು ಯಾರಪ್ಪ? ಮೊದಲನೇದಾಗಿ 1987ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ನಾವೇನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ 1987ರಲ್ಲಿ ಕೊಡ್ತೀವಿ. ನೆಲ್ಸನ್ ಮಂಡೇಲಾ ಅವರಿಗೆ 1990ರಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೀವಿ. ಭಾರತ ರತ್ನ ಮತ್ತು ಪಾಕಿಸ್ತಾನದ ನಿಶಾನ್-ಇ-ಪಾಕಿಸ್ತಾನ್ ಎಂಬ 2 ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ವ್ಯಕ್ತಿ ಯಾರಂದ್ರೆ ಮೊರಾರ್ಜಿ ದೇಸಾಯಿ ಅವರು 1991ರಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ನೆಕ್ಸ್ಟ್ ಈ ಒಂದು ಪಾಕಿಸ್ತಾನ ಅತ್ಯಂತ ಆ ಒಂದು ಅವರು ದೇಶದಲ್ಲಿ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ನಿಶಾನ್-ಇ-ಪಾಕಿಸ್ತಾನ್. ಈ ಒಂದು ಪ್ರಶಸ್ತಿಯನ್ನು ಮೊರಾರ್ಜಿ ದೇಸಾಯಿ ಅವರು ಪಡಿತಾರೆ. ಸಿನಿಮಾ ರಂಗದಲ್ಲಿ ಮೊದಲ ಬಾರಿಗೆ ಪಡೆದವರು ಸತ್ಯಜಿತ್ ರಾಯ್. ನೋಡ್ರಿ, ಯಾರು? ಸಿನಿಮಾ ರಂಗದಲ್ಲಿ ಮೊದಲ ಬಾರಿಗೆ ಪಡೆದವರು ಸತ್ಯಜಿತ್ ರಾಯ್ 1992ರಲ್ಲಿ. ಸಂಗೀತ ಕ್ಷೇತ್ರದಲ್ಲಿ ಮೊದಲಿಗೆ ಪಡೆದವರು MS ಸುಬ್ಬಲಕ್ಷ್ಮಿ. ಯಾರು? MS ಸುಬ್ಬಲಕ್ಷ್ಮಿ 1998ರಲ್ಲಿ. ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಡೆದವರು ಅಮರ್ತ್ಯ ಸೇನ್ ಅವರು 1999ರಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಮೊದಲ ಕ್ರೀಡಾಪಟು ಮತ್ತು ಕಿರಿಯ ವಯಸ್ಸಿನ ಪುರಸ್ಕೃತರು ಯಾರಂದ್ರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ಕೆಲವೊಂದಿಷ್ಟು ಇಲ್ಲಿ ವಿಶೇಷತೆಗಳನ್ನು ನಾವು ಮಾಡಿದ್ದೀವಿ. ಇವು ಯಾಕಂದ್ರಪ್ಪ ಅಂದ್ರೆ ನಮ್ಮ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು 3 ಹೆಸರು ಕೊಟ್ಟು ಯಾರು ಅಲ್ಲ, ಪ್ರಧಾನಿಗಳು ಯಾರಲ್ಲ, ರಾಷ್ಟ್ರಪತಿ ಯಾರಲ್ಲ, ಮಹಿಳೆಯರು ಯಾರಲ್ಲ ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ 3ನ ಮಾಡಿಬಿಟ್ಟಿನಿ, ಕನ್ಫ್ಯೂಸ್ ಆಗ್ಬಾರ್ದು ಅಂದೇಳಿ. ನೆಕ್ಸ್ಟ್ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಪ್ರಧಾನಿಗಳ ಲಿಸ್ಟ್ ಇಲ್ಲೈತಿ. ಎಲ್ಲ ಪ್ರಧಾನಿಗಳು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಪ್ರಧಾನಿ ಯಾರಂದ್ರೆ ನಮ್ಮ ಪಂಡಿತ ಜವಾಹರ್ಲಾಲ್ ನೆಹರು ಅವರು 1955ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. ನೆಕ್ಸ್ಟ್ ಎರಡನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1966ರಲ್ಲಿ ಪಡಿತಾರೆ. ಮರಣೋತ್ತರವಾಗಿ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೊದಲ ಬಾರಿಗೆ ಪಡಿತಾರೆ 1966. ನೆಕ್ಸ್ಟ್ ಈ ಒಂದು ಪ್ರಶಸ್ತಿಯನ್ನು ಪಡೆದ ಪ್ರಧಾನಿ ಯಾರಂದ್ರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು 1971ರಲ್ಲಿ ಪಡಿತಾರೆ. ರಾಜೀವ್ ಗಾಂಧಿ ಅವರು 1991ರಲ್ಲಿ ಪಡಿತಾರೆ. ಮೊರಾರ್ಜಿ ದೇಸಾಯಿ ಅವರು 1991ರಲ್ಲಿ ಪಡಿತಾರೆ. ಗುಲ್ಜರ್ಲಾಲ್ ನಂದಾ ಅವರು 1997ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಪ್ರಶಸ್ತಿಯನ್ನು 2015ರಲ್ಲಿ ಪಡಿತಾರೆ. ಒಟ್ಟ ಎಷ್ಟು ಜನ ಅಂದ್ರಪ್ಪ ಅಂದ್ರೆ ನಮ್ಗೆ 7 ಜನ ಪ್ರಧಾನಿಗಳು ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಪಡೆದಂತಹ ಪ್ರಧಾನಿಗಳು ಇವರು. ನೆಕ್ಸ್ಟ್ ಇಲ್ಲಿಯವರೆಗೆ ಪಡೆದಂತಹ ರಾಷ್ಟ್ರಪತಿಗಳು ಯಾರಂದ್ರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1954ರಲ್ಲಿಯೇ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. ನೆಕ್ಸ್ಟ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 1962ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದ ರಾಷ್ಟ್ರಪತಿ ಆಗಿರ್ತಾರೆ. ಈ ಒಂದು ಪ್ರಶಸ್ತಿಯನ್ನು ಪಡೆದ 3ನೇ ರಾಷ್ಟ್ರಪತಿ ಯಾರಂದ್ರೆ ಜಾಕೀರ್ ಹುಸೇನ್ ಅವರು 1963ರಲ್ಲಿ ಪಡಿತಾರೆ. ನೆಕ್ಸ್ಟ್ VV ಗಿರಿ ಅವರು 1975ರಲ್ಲಿ ಪಡಿತಾರೆ. ಈ ಒಂದು ಪ್ರಶಸ್ತಿಯನ್ನು ಪಡೆದ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು 1997ರಲ್ಲಿ ಪಡಿತಾರೆ. ನೆಕ್ಸ್ಟ್ ಪ್ರಣಬ್ ಮುಖರ್ಜಿ ಅವರು 2019ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ.
ಈ ಒಂದು ಪ್ರಶಸ್ತಿಯನ್ನು ಪಡೆದ ಮಹಿಳೆಯರು ಯಾರಂದ್ರಪ್ಪ ಅಂದ್ರೆ 2019 ಈ ಒಂದು ಪ್ರಶಸ್ತಿಯನ್ನು ಪಡೆದ ಮಹಿಳೆಯರು ಒಟ್ಟು 4 ಜನ. ಮೊದಲನೇದಾಗಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ಪಡಿತಾರೆ. ಮದರ್ ತೆರೇಸಾ ಅವರು 1980ರಲ್ಲಿ ಪಡಿತಾರೆ. ಅರುಣ್ ಅಸಫ್ ಅಲಿ ಅವರು 1997ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. ಲತಾ ಮಂಗೇಶ್ಕರ್ ಅವರು 2001ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. ಸ್ನೇಹಿತರೆ, ಇವಾಗ 2024ರ ವಿಜೇತರ ಬಗ್ಗೆ ನಾವು ತಿಳಿದುಕೊಳ್ಳೋಣ. 2024ರಲ್ಲಿ ನಾವು 5 ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕರ್ಪೂರಿ ಠಾಕೂರ್ ಅವರು, ಇವರು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಇವರಿಗೆ ನಾವು ಭಾರತ ರತ್ನ ಪ್ರಶಸ್ತಿಯನ್ನು 2024ರಲ್ಲಿ ಕೊಡ್ತೀವಿ. ಲಾಲ್ ಕೃಷ್ಣ ಅಡ್ವಾಣಿಯವರು ಮಾಜಿ ಉಪ ಪ್ರಧಾನಮಂತ್ರಿ. ಇವರಿಗೆ ನಾವು 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೀವಿ. PV ನರಸಿಂಹರಾವ್ ಮಾಜಿ ಪ್ರಧಾನಿಯವರು, ಇವರಿಗೆ ನಾವು 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೀವಿ. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಅವರು, ಇವರು ಮಾಜಿ ಪ್ರಧಾನಿ ಮತ್ತು ಉತ್ತರ ಪ್ರದೇಶದ ಉಪಮಂತ್ರಿಯಾಗಿ ಉತ್ತರ ಪ್ರದೇಶದ CM ಆಗಿರ್ತಾರೆ. ಇವರಿಗೆ ನಾವು 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೀವಿ. ನೆಕ್ಸ್ಟ್ MS ಸ್ವಾಮಿನಾಥನ್ ಅವರು, ಇವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತಂದೇಳಿ ಕರಿತೀವಿ. ಇವರಿಗೂ ಕೂಡ ನಾವು 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿವಿ. ಒಟ್ಟು 1954ರಿಂದ 2024ರವರೆಗೆ ಒಟ್ಟು 53 ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ನೀವೆಲ್ಲ ತಿಳ್ಕೊಂಡಿದ್ರೆ ಸರಿಸುಮಾರು ನಮಗೆ ಯಾವುದೇ ಎಕ್ಸಾಮ್ ಆಗಲಿ 1 ಮಾರ್ಕ್ಸ್ ಅಂತೂ ಬರ್ತೈತಿ. ನನ್ನ ಒಂದು ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.